ಹಾಯ್ ನಮಸ್ತೆ ಎಲ್ಲರಿಗೂ ಇನ್ಫಾ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹೋಪ್ ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಸ್ನೇಹಿತರೆ, ಚಿನ್ನ ಮತ್ತು ಬೆಳ್ಳಿಯನ್ನು ಯಾರೆಲ್ಲ ಖರೀದಿ ಮಾಡಬೇಕು ಅಂದ್ಕೊಂಡಿದ್ದೀರಾ ಅವ್ರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾಕಂದರೆ ಮುಂದಿನ ದಿನಗಳಲ್ಲಿ ಚಿನ್ನದ ಬೆಲೆ ಕಡಿಮೆಯಾಗಲಿದೆ ಎಂದು ಚಿನ್ನದ ಅಭಿಪ್ರಾಯವನ್ನು ಚಿನ್ನದ ತಜ್ಞರು ತಿಳಿಸಿದ್ದಾರೆ. ಸ್ನೇಹಿತರೆ, ಇದರ ಜೊತೆಗೆ ಇಂದಿನ ಚಿನ್ನದ ದರ ಎಷ್ಟಿದೆ, ಮುಂದಿನ ದಿನಗಳಲ್ಲಿ ಚಿನ್ನದ ಬೆಲೆ ಏರಿಕೆಯಾಗುತ್ತಾ ಅಥವಾ ಇಳಿಕೆಯಾಗುತ್ತಾ ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ಪ್ರಮುಖ ನಗರಗಳಲ್ಲಿ ಚಿನ್ನದ ಬೆಲೆ ಎಷ್ಟಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಸ್ನೇಹಿತರೆ, ಇಂದು ಬೆಂಗಳೂರು ಮೈಸೂರಲ್ಲಿ ಸ್ನೇಹಿತರೆ 1 ಗ್ರಾಮ್ ಚಿನ್ನದ ಬೆಲೆ ಎಷ್ಟಿದೆ, ನಿನ್ನೆ ಕೂಡ ಎಷ್ಟಾಗಿತ್ತು, ಇಂದಿನ ಬೆಲೆ ಏರಿಕೆಯಾಗಿದೆಯಾ ಅಥವಾ ಇಳಿಕೆಯಾಗಿದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ ಸ್ನೇಹಿತರೆ. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸೋದಿಷ್ಟೇ, ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು, ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಇನ್ಫಾರ್ಮಿಡಿಗೆ ಸಬ್ಸ್ಕ್ರೈಬ್ ಆದರೆ ಪ್ರತಿನಿತ್ಯ ಗೋಲ್ಡ್ ಮತ್ತು ಸಿಲ್ವರ್ ಅಪ್ಡೇಟ್ಸ್ನ ತಿಳಿಸ್ಕೊಡ್ತೀನಿ. ಇದರ ಜೊತೆಗೆ ಯಾರಿಗೆಲ್ಲ ನಿಮ್ಮ ರಾಶಿಗಳ ಬಗ್ಗೆ ತಿಳ್ಕೋಬೇಕು ಮತ್ತು ದೇವರ ಮೇಲೆ ಭಕ್ತಿ ಇದೆ ಅವರು ನನ್ನ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಆಗ್ಬೋದು ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಡ್ತಾರೆ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ 1 ಗ್ರಾಮ್ 22 ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟಿದೆ, 24 ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟಿದೆ, 18 ಕ್ಯಾರೆಟ್ ಮತ್ತು ಬೆಳ್ಳಿಯ ಬೆಲೆ ಎಷ್ಟಿದೆ, ಇದರ ಜೊತೆಗೆ ಪ್ರಮುಖ ನಗರಗಳಲ್ಲಿ ಚಿನ್ನ ಮತ್ತು ಬೆಳ್ಳಿಯ ದರ ಏನಿದೆ, ಇದರ ಜೊತೆಗೆ ಸ್ನೇಹಿತರೆ ತಜ್ಞರ ಅಭಿಪ್ರಾಯ ಅಂದರೆ ಚಿನ್ನದ ತಜ್ಞರ ಅಭಿಪ್ರಾಯ ಮುಂದಿನ ದಿನಗಳಲ್ಲಿ ಚಿನ್ನದ ಬೆಲೆ ಎಷ್ಟಾಗಲಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಇಂದು 24 ಕ್ಯಾರೆಟ್ 1 ಗ್ರಾಮ್ ಚಿನ್ನದ ಬೆಲೆ ಬೆಂಗಳೂರು ಮತ್ತು ಮೈಸೂರಿನಲ್ಲಿ ಸ್ನೇಹಿತರೆ 9,769 ಇಂದಿನ ಬೆಲೆ. ನಿನ್ನೆಯ ಬೆಲೆ 9,797. ಅಂದರೆ 28 ರೂಪಾಯಿ ಬದಲಾವಣೆಯನ್ನು ನೀವು ನೋಡ್ತಾ ಇರ್ಬೋದು. ನಿನ್ನೆಗೆ ಹೋಲಿಕೆಯನ್ನು ಮಾಡಿದರೆ ಸ್ನೇಹಿತರೆ 28 ರೂಪಾಯಿ ಕಡಿಮೆಯಾಗಿದೆ ಅಂತಲೇ ಹೇಳ್ಬೋದು. ಇನ್ನು 8 ಗ್ರಾಮ್ಗೆ 78,152 ಇದೆ ಇಂದಿನ ಬೆಲೆ. ನಿನ್ನೆಯ ಬೆಲೆ 78,376. ಅಂದರೆ 224 ರೂಪಾಯಿ 8 ಗ್ರಾಮ್ಗೆ ಸ್ನೇಹಿತರೆ ನಿನ್ನೆಗೆ ಹೋಲಿಕೆ ಮಾಡಿದರೆ ಕಡಿಮೆಯಾಗಿದೆ. ಇನ್ನು 10 ಗ್ರಾಮ್ಗೆ 97,690 ಇಂದಿನ ಬೆಲೆ. ನಿನ್ನೆಯ ಬೆಲೆ 97,970. ಅಂದರೆ 280 ರೂಪಾಯಿ ಕಡಿಮೆಯಾಗಿದೆ ಸ್ನೇಹಿತರೆ. ಇನ್ನು 100 ಗ್ರಾಮ್ಗೆ 9,76,900 ರೂಪಾಯಿ ಇದೆ ಸ್ನೇಹಿತರೆ. ಇನ್ನು ನಿನ್ನೆಯ ಬೆಲೆ 9,79,700 ಇದೆ. ಅಂದರೆ 2,800 ರೂಪಾಯಿ ಕಡಿಮೆಯಾಗಿದೆ ಅಂತಲೇ ಹೇಳ್ಬೋದು. ಇನ್ನು 18 ಕ್ಯಾರೆಟ್ ಬಗ್ಗೆ ಹೇಳೋದಾದರೆ ಇಲ್ಲಿ ತನಕ ತಿಳಿಸಿರೋದು 24 ಕ್ಯಾರೆಟ್ ಚಿನ್ನದ ಬೆಲೆ, ಕನ್ಫ್ಯೂಸ್ ಆಗಬೇಡಿ. ಇದು 22 ಕ್ಯಾರೆಟ್ 1 ಗ್ರಾಮ್ ಚಿನ್ನದ ಬೆಲೆ ಎಷ್ಟಿದೆ ಅನ್ನೋದಾದರೆ 8,955 ಇಂದಿನ. ನಿನ್ನೆಯ ಬೆಲೆ 8,980. ಅಂದರೆ 25 ಬದಲಾವಣೆಯನ್ನು ನೀವು ನೋಡ್ತಾ ಇರ್ಬೋದು. ಇನ್ನು 8 ಗ್ರಾಮ್ಗೆ 71,640 22 ಕ್ಯಾರೆಟ್ ಚಿನ್ನದ ಬೆಲೆ. ಇಂದಿನ ಬೆಲೆ 71,640. ನಿನ್ನೆಯ ಬೆಲೆ 71,840. ಅಂದರೆ 200 ರೂಪಾಯಿ ಬದಲಾವಣೆಯಾಗಿದೆ. ನಿನ್ನೆಗೆ ಹೋಲಿಕೆ ಮಾಡಿದರೆ 200 ರೂಪಾಯಿ ಕಡಿಮೆಯಾಗಿದೆ. ಇನ್ನು 10 ಗ್ರಾಮ್ಗೆ 89,550 ಹಿಂದಿನ ಬೆಲೆ. ನಿನ್ನೆಯ ಬೆಲೆ 89,800 ರೂಪಾಯಿ ಇದೆ ಸ್ನೇಹಿತರೆ. ಅಂದರೆ ಹೋಲಿಕೆಯನ್ನು ಮಾಡಿದರೆ ನಿನ್ನೆಗೆ 250 ರೂಪಾಯಿ ಇಂದಿನ ದಿನ ಕಡಿಮೆಯಾಗಿದೆ ಅಂತಲೇ ಹೇಳ್ಬೋದು. ಇನ್ನು 100 ಗ್ರಾಮ್ಗೆ 8,95,500. ನಿನ್ನೆಯ ಬೆಲೆ 8,98,000. ಅಂದರೆ 2,500 ಕಡಿಮೆಯಾಗಿದೆ ಸ್ನೇಹಿತರೆ. ಇನ್ನು 18 ಕ್ಯಾರೆಟ್ ಚಿನ್ನದ ಬೆಲೆಯನ್ನು ಹೇಳ್ತಾ ಹೋಗ್ತೀನಿ. 1 ಗ್ರಾಮ್ಗೆ 7,327 ಇಂದಿನ ಬೆಲೆ. ನಿನ್ನೆಯ ಬೆಲೆ 7,348. 21 ರೂಪಾಯಿ ಕಡಿಮೆಯಾಗಿದೆ. ಇನ್ನು 8 ಗ್ರಾಮ್ಗೆ ಸ್ನೇಹಿತರೆ 58,616 ಹಿಂದಿನ ಬೆಲೆ. ನಿನ್ನೆಯ ಬೆಲೆ 58,784. ಅಂದರೆ 168 ರೂಪಾಯಿ ಕಡಿಮೆಯಾಗಿದೆ. 10 ಗ್ರಾಮ್ಗೆ 73,770. ಇನ್ನು 73,480 ಬೆಲೆಯಾಗಿತ್ತು. 210 ರೂಪಾಯಿ ಕಡಿಮೆಯಾಗಿದೆ.
ಇನ್ನು 100 ಗ್ರಾಮ್ಗೆ 7,32,700 ಹಿಂದಿನ ಬೆಲೆ, ನಿನ್ನೆಯ ಬೆಲೆ 7,34,800. ಅಂದರೆ ಸ್ನೇಹಿತರೆ 2,100 ಕಡಿಮೆಯಾಗಿದೆ. ನಿನ್ನೆಗೆ ಹೋಲಿಕೆ ಮಾಡಿದರೆ 18 ಕ್ಯಾರೆಟ್ 100 ಗ್ರಾಮ್ ಚಿನ್ನದ ಬೆಲೆ 2,500 ಅಂದ್ಕೊಳ್ಳಿ ಸ್ನೇಹಿತರೆ, ಕಡಿಮೆಯಾಗಿದೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಯಾರೆಲ್ಲ ಚಿನ್ನವನ್ನು ಖರೀದಿ ಮಾಡಬೇಕು ಅಂದ್ಕೊಂಡಿದ್ದೀರಾ, ಈ ಸಮಯ ಉತ್ತಮ ಸಮಯ ಅಂತಲೇ ಹೇಳ್ಬೋದು. ಯಾಕಂದರೆ ಮುಂದಿನ ದಿನಗಳಲ್ಲಿ ಕಡಿಮೆಯಾಗುತ್ತೋ ಅಥವಾ ಏರಿಕೆಯಾಗುತ್ತೋ ಗೊತ್ತಿಲ್ಲ ಸ್ನೇಹಿತರೆ. ಇಂದಿನ ದಿನ ಕಡಿಮೆ ಇದ್ದಾಗ ಚಿನ್ನ ಮತ್ತು ಬೆಳ್ಳಿಯನ್ನು ಖರೀದಿ ಮಾಡುವುದು ಉತ್ತಮ ಅಂತಲೇ ಹೇಳ್ಬೋದು. ಹಾಗಿದ್ರೆ ಬೆಳ್ಳಿಯ ಬೆಲೆಯನ್ನು ನೋಡೋದಾದರೆ, ಬೆಳ್ಳಿಯ ಬೆಲೆಯಲ್ಲೂ ಕೂಡ ಎಷ್ಟೆಲ್ಲ ಏರಿಕೆಯಾಗಿದೆ, ಎಷ್ಟೆಲ್ಲ ಇಳಿಕೆಯಾಗಿದೆ ಅನ್ನೋದನ್ನು ನೋಡ್ತಾ ಹೋಗೋಣ. ಇದರ ಜೊತೆಗೆ ಪ್ರಮುಖ ನಗರಗಳಲ್ಲೂ ಕೂಡ ಎಷ್ಟು ಇಳಿಕೆಯಾಗಿದೆ, ಎಷ್ಟು ಏರಿಕೆಯಾಗಿದೆ ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ. ಯಾಕಂದರೆ ಚಿನ್ನವನ್ನು ಖರೀದಿ ಮಾಡಬೇಕು ಅಂದರೆ ಸ್ನೇಹಿತರೆ ಪ್ರತಿನಿತ್ಯ ಅಪ್ಡೇಟ್ಸ್ನ ತಿಳ್ಕೊಂಡು ಖರೀದಿ ಮಾಡುವುದು ಉತ್ತಮ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಚಿನ್ನವನ್ನು ಖರೀದಿ ಮಾಡುವವರು ಪ್ರತಿನಿತ್ಯ ಅಪ್ಡೇಟ್ಸ್ನ ತಿಳ್ಕೊಂಡು ಖರೀದಿ ಮಾಡಿ. ಇನ್ನು 1 ಗ್ರಾಮ್ ಬೆಳ್ಳಿಯ ಬೆಲೆ ಅಂದರೆ ಸ್ನೇಹಿತರೆ, ಇಂದು ಜೂನ್ 9. ಇಂದಿನ ಬೆಳ್ಳಿಯ ಬೆಲೆ, ಗ್ರಾಮ್ ಬೆಳ್ಳಿಯ ಬೆಲೆ ಎಷ್ಟಿದೆ ಅನ್ನೋದನ್ನು ನೋಡೋದಾದರೆ 108 ರೂಪಾಯಿ 1 ಗ್ರಾಮ್ಗೆ. ನಿನ್ನೆಯ ಬೆಲೆ 107 ರೂಪಾಯಿ, ಅಂದರೆ 1 ರೂಪಾಯಿ ಜಾಸ್ತಿ ಆಗಿದೆ ನಿನ್ನೆಗಿಂತ. ಇನ್ನು 8 ಗ್ರಾಮ್ಗೆ 864, ನಿನ್ನೆಯ ಬೆಲೆ 856, 8 ರೂಪಾಯಿ ಜಾಸ್ತಿ ಆಗಿದೆ. ಇನ್ನು 10 ಗ್ರಾಮ್ಗೆ 1080, ಇಂದಿನ ಬೆಲೆ, ನಿನ್ನೆಯ ಬೆಲೆ 1070, ಅಂದರೆ 10 ರೂಪಾಯಿ ಜಾಸ್ತಿ ಆಗಿದೆ. 100 ಗ್ರಾಮ್ಗೆ 10,800, ಇನ್ನು ನಿನ್ನೆಯ ಬೆಲೆ 10,700, 100 ರೂಪಾಯಿ ಜಾಸ್ತಿ ಆಗಿದೆ. ಇನ್ನು 1 kg ಬೆಳ್ಳಿಯ ಬೆಲೆ 1,08,000, ಇಂದಿನ ಬೆಲೆ, ನಿನ್ನೆಯ ಬೆಲೆ 1,07,000, ಅಂದರೆ 1,000 ರೂಪಾಯಿ ಜಾಸ್ತಿ ಆಗಿದೆ ಸ್ನೇಹಿತರೆ. ಸೊ ಹಾಗಾಗಿ ಯಾರೆಲ್ಲ ಚಿನ್ನ ಮತ್ತು ಬೆಳ್ಳಿಯನ್ನು ಖರೀದಿ ಮಾಡಬೇಕು ಅಂದ್ಕೊಂಡಿದ್ರೆ ದಯವಿಟ್ಟು ಈ ಸಮಯ ಉತ್ತಮ, ಹೋಗಿ ಖರೀದಿ ಮಾಡಿ ಅಂತಲೇ ಹೇಳ್ಬೋದು. ಇನ್ನು ಜೂನ್ 9ನೇ ತಾರೀಕು ಸ್ನೇಹಿತರೆ, ಬೆಳ್ಳಿಯ ಬೆಲೆ 1 kgಗೆ ಎಷ್ಟಿತ್ತು ಅಂದರೆ 1,08,000, 1,000 ಜಾಸ್ತಿಯಾಗಿತ್ತು. ಇನ್ನು ಜೂನ್ 8ನೇ ತಾರೀಕು 1,07,000 ಇತ್ತು. ಇನ್ನು ಅದೇ ರೀತಿ ಜೂನ್ 6 ಅಂದರೆ ಜೂನ್ 6ನೇ ತಾರೀಕು 1,07,000 ಆಗಿತ್ತು ಸ್ನೇಹಿತರೆ. ಸೊ ಇದೇ ಥರ ದಿನ ಪ್ರತಿನಿತ್ಯ ಒಂದೊಂದು ರೇಟ್ ಇರುತ್ತೆ ಅಂತಲೇ ಹೇಳ್ಬೋದು. ನಾವು ಯಾವ ಸಮಯ ಅಂತಂದರೆ ಪ್ರತಿನಿತ್ಯ ಸ್ನೇಹಿತರೆ ಒಂದು 5,000 ನಮಗೆ ಕಡಿಮೆ ಆದರೆ ಎಷ್ಟು ಬೆಟರ್ ಇರುತ್ತೆ ಅಲ್ವಾ. ಸೊ ಹಾಗಾಗಿ ಯಾವ ಸಮಯದಲ್ಲಿ ಚಿನ್ನ ಕಡಿಮೆ ಇರಲಿದೆ ಆ ಸಮಯದಲ್ಲಿ ಖರೀದಿ ಮಾಡುವುದು ಉತ್ತಮ. ಇನ್ನು ಚಿನ್ನದ ತಜ್ಞರ ಪ್ರಕಾರ ಮುಂದಿನ ದಿನಗಳಲ್ಲಿ ಚಿನ್ನದ ಬೆಲೆ ಕಡಿಮೆಯಾಗಲಿದೆಯಾ ಅಥವಾ ಏರಿಕೆಯಾಗಲಿದೆಯಾ ಅನ್ನೋದನ್ನ ತಿಳಿಸ್ಕೊಡ್ತೇನೆ. ಚಿನ್ನದ ಬೆಲೆಯಲ್ಲಿ ಸ್ನೇಹಿತರೆ, ಚಿನ್ನ ಮತ್ತು ಬೆಳ್ಳಿಯ ಬೆಲೆ ಸ್ನೇಹಿತರೆ ದಿನ ದಿನ ಏರಿಕೆಯಾಗುತ್ತೆ, ಇಳಿಕೆಯಾಗುತ್ತೆ, ಹಾವು ಏಣಿ ಆಟ ಆಗಿಬಿಟ್ಟಿದೆ ಅಂತಲೇ ಹೇಳ್ಬೋದು. ಚಿನ್ನವು ಭಾರತೀಯರಿಗೆ ಕೇವಲ ಆಭರಣವಲ್ಲ ಸ್ನೇಹಿತರೆ, ಇದು ಆರ್ಥಿಕ ಭದ್ರತೆ ಮತ್ತು ಸಾಂಸ್ಕೃತಿಕ ಮೌಲ್ಯದ ಸಂಕೇತವಾಗಿದೆ. ಪ್ರತಿದಿನ ಚಿನ್ನದ ದರದ ಏರಿಳಿತವು ಜನರ ಗಮನ ಸೆಳೆಯುತ್ತದೆ ಅಂತಲೇ ಹೇಳ್ಬೋದು. ಹಾಗಿದ್ದರೆ ಜೂನ್ 9, 2025ರಂದು ಚಿನ್ನದ ದರ ಸ್ಥಿರವಾಗಿದ್ದು, ಈ ವಿಡಿಯೋದಲ್ಲಿ ಎಲ್ಲವನ್ನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಇದರ ಜೊತೆಗೆ ಚಿನ್ನ ಮತ್ತು ಬೆಳ್ಳಿಯ ಬೆಲೆ ಪ್ರಮುಖ ನಗರಗಳಲ್ಲೂ ಎಷ್ಟಿದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಚೆನ್ನೈಯಲ್ಲಿ 8,970 ರೂಪಾಯಿ ಇದೆ ಸ್ನೇಹಿತರೆ 22 ಕ್ಯಾರೆಟ್ ಚಿನ್ನದ ಬೆಲೆ. ಇನ್ನು ಮುಂಬೈಯಲ್ಲಿ 8,975 ಇದೆ. ದೆಹಲಿಯಲ್ಲಿ 8,980 ಇದೆ. ಕೋಲ್ಕತ್ತಾದಲ್ಲಿ 8,976 ಇದೆ. ಇನ್ನು ಬೆಂಗಳೂರಿನಲ್ಲಿ 8,980 ರೂಪಾಯಿ ಇದೆ. ಇನ್ನು ಹೈದರಾಬಾದಲ್ಲೂ ಕೂಡ 8,980 ಇದೆ. ಕೇರಳದಲ್ಲಿ 8,975 ಇದೆ. ಪುಣೆಯಲ್ಲಿ 8,976 ಇದೆ. ವಡೋದರದಲ್ಲಿ ಮಾತ್ರ ಸ್ನೇಹಿತರೆ 8,980 ರೂಪಾಯಿ ಇದೆ. ಇನ್ನು ಅಹಮದಾಬಾದಲ್ಲೂ ಕೂಡ 8,980 ರೂಪಾಯಿ ಇದೆ ಸ್ನೇಹಿತರೆ. ಇದೇ ರೀತಿ ವಿವಿಧ ನಗರಗಳಲ್ಲೂ ಕೂಡ ಬೆಳ್ಳಿಯ ಬೆಲೆ ಜಾಸ್ತಿಯಾಗಿದೆ ಅಂತಲೇ ಹೇಳ್ಬೋದು. ಚೆನ್ನೈಯಲ್ಲಿ 100 ಗ್ರಾಮ್ ಬೆಳ್ಳಿಯ ಬೆಲೆ 11,801 ರೂಪಾಯಿ. ಇನ್ನು ಮುಂಬೈಯಲ್ಲಿ ಸ್ನೇಹಿತರೆ 10,701 ರೂಪಾಯಿ. ಇನ್ನು ದೆಹಲಿಯಲ್ಲಿ 10,701 ರೂಪಾಯಿ. ಕೋಲ್ಕತ್ತಾದಲ್ಲೂ ಕೂಡ 10,700 ರೂಪಾಯಿ. ಬೆಂಗಳೂರಲ್ಲೂ ಕೂಡ 10,700. ಹೈದರಾಬಾದಲ್ಲಿ 11,800. ಕೇರಳದಲ್ಲಿ 11,800. ಪುಣೆಯಲ್ಲಿ 10,700. ವಡೋದರದಲ್ಲಿ 10,700. ಅಹಮದಾಬಾದಲ್ಲಿ 10,700. ಸ್ನೇಹಿತರೆ, ಅಬಕಾರಿ ಸುಂಕ, ಮೇಕಿಂಗ್ ಶುಲ್ಕಗಳು ಮತ್ತು ರಾಜ್ಯ ತೆರಿಗೆ
GSTಗಳಂತಹ ಕೆಲವು ನಿಯತಾಂಕಗಳನ್ನು ಆಧರಿಸಿ ದೇಶದ ವಿವಿಧ ಪ್ರದೇಶಗಳಿಗೆ ಚಿನ್ನ ಬೆಳ್ಳಿಯ ಬೆಲೆ ಬದಲಾಗುತ್ತದೆ. ಮಾರುಕಟ್ಟೆಯಲ್ಲಿ ಚಿನ್ನವನ್ನು ಖರೀದಿಸಲು ಹೊರಟಿದ್ದರೆ ಹಾಲ್ಮಾರ್ಕ್ ನೋಡಿದ ನಂತರವೇ ಚಿನ್ನವನ್ನು ಖರೀದಿಸಿ. ಚಿನ್ನದ ಶುದ್ಧತೆಯನ್ನು ಪರಿಶೀಲಿಸಲು ಸರ್ಕಾರಿ ಅಪ್ಲಿಕೇಶನನ್ನು ಸಹ ಬಳಸಬಹುದು. ಹಳೆ ವಿಡಿಯೋದಲ್ಲೂ ಕೂಡ ತಿಳಿಸ್ಕೊಟ್ಟಿದ್ದೀನಿ. ಅದು ಯಾರು ನೋಡಿಲ್ಲ ಅಂದರೆ ಸ್ನೇಹಿತರೆ, BIS ಕೇರ್ ಆ್ಯಪ್ನ ಮೂಲಕ ಚಿನ್ನದ ಶುದ್ಧತೆಯನ್ನು ಕಂಡುಕೊಳ್ಳಬಹುದು. ಇದಲ್ಲದೆ ಈ ಆ್ಯಪ್ ಮೂಲಕ ದೂರು ಕೂಡ ನೀಡಬಹುದು. ಚಿನ್ನದ ದರದ ಸ್ಥಿರತೆಯು ಜೂನ್ 9, 2025ರಂದು ಆರ್ಥಿಕ ಸ್ಥಿರತೆಯನ್ನು ಪ್ರತಿಬಿಂಬಿಸುತ್ತದೆ. ಚಿನ್ನವು ಯಾವಾಗಲೂ ಭಾರತೀಯರಿಗೆ ವಿಶ್ವಾಸದ ಮತ್ತು ಆಕರ್ಷಕ ಹೂಡಿಕೆ ಆಯ್ಕೆಯಾಗಿದೆ ಸ್ನೇಹಿತರೆ. ಭವಿಷ್ಯದಲ್ಲಿ ಚಿನ್ನದ ದರದ ಏರಿಳಿತವನ್ನು ಗಮನಿಸಬಹುದು ಮುಖ್ಯವಾಗಿದೆ ಅಂತಲೇ ಹೇಳ್ಬೋದು. ಆದರೆ ಪ್ರಸ್ತುತ ಸ್ಥಿರತೆಯು ಖರೀದಿಗೆ ಸೂಕ್ತ ಸಮಯವನ್ನು ಸೂಚಿಸುತ್ತದೆ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಮೊದಲೇ ತಿಳಿಸಿರುವ ಹಾಗೆ ಚಿನ್ನ ಮತ್ತು ಬೆಳ್ಳಿಯ ಬೆಲೆ ಮುಂದಿನ ದಿನಗಳಲ್ಲಿ ಚಿನ್ನದ ತಜ್ಞರ ಪ್ರಕಾರ 24 ಕ್ಯಾರೆಟ್ ಚಿನ್ನದ ಬೆಲೆ ಸ್ನೇಹಿತರೆ 85,000ಕ್ಕೆ ಬಂದು ನಿಲ್ಲಲಿದೆ ಅಂತ ತಿಳಿಸಿದ್ದಾರೆ. ಸೊ ಇದು ಎಷ್ಟರ ಮಟ್ಟಿಗೆ ಸತ್ಯ ಅನ್ನೋದು ಮಾತ್ರ ತಿಳಿದಿಲ್ಲ ಸ್ನೇಹಿತರೆ. ಚಿನ್ನ ಮತ್ತು ಬೆಳ್ಳಿಯ ಬೆಲೆ ಸ್ನೇಹಿತರೆ 25% ಇಳಿಕೆಯಾಗಲಿದೆ ಅಂದ್ಬಿಟ್ಟು ತಿಳಿಸಿದ್ದಾರೆ ಚಿನ್ನದ ತಜ್ಞರು. ಮುಂದಿನ ದಿನಗಳಲ್ಲಿ ಚಿನ್ನ ಬೆಳ್ಳಿ ಎರಡೂ ಕೂಡ ಕಡಿಮೆಯಾಗಲಿದೆ ಅಂತ ತಿಳಿಸ್ತಾ ಇದ್ದಾರೆ. ಸೊ ಹಾಗಾಗಿ ಇಂದಿನ ಬೆಲೆ ಎಷ್ಟಿದೆ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ. ಪ್ರಮುಖ ನಗರಗಳಲ್ಲಿ ಚಿನ್ನದ ಬೆಲೆ ಎಷ್ಟಿದೆ, ಬೆಳ್ಳಿಯ ಬೆಲೆ ಎಷ್ಟಿದೆ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ. ಯಾರೆಲ್ಲ ಚಿನ್ನ ಮತ್ತು ಬೆಳ್ಳಿಯನ್ನು ಖರೀದಿ ಮಾಡುವುದಕ್ಕೆ ಇಷ್ಟಪಡ್ತೀರಾ, ಇಂದಿನ ದಿನ ಬೆಟರ್ ಅಂತಲೇ ಹೇಳ್ಬೋದು ಚಿನ್ನವನ್ನು ಖರೀದಿ ಮಾಡುವುದಕ್ಕೆ. ಮುಂದಿನ ದಿನಗಳ ತನಕ ವೆಯ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಯಾವ ಸಮಯ ಯಾವ ದಿನ ಸೂಕ್ತ ಅಂತ ತಿಳಿಸ್ತಿದ್ದೀನಿ. ದಿನ ಅಪ್ಡೇಟ್ನ ತಿಳ್ಕೊಬೇಕು ಅಂದರೆ ಇನ್ಫಾಮೀಡಿಯಾಗೆ ಸಬ್ಸ್ಕ್ರೈಬ್ ಆದರೆ ಪ್ರತಿನಿತ್ಯ ಹೊಸ ಅಪ್ಡೇಟ್ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ನಾನು ವೀಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಇವತ್ತಿನ ಒಂದು ವೀಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಕೊಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಿದ್ರೆ ತಪ್ಪದೆ ಇನ್ಫಾಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ. ಯಾರೆಲ್ಲ ಚಿನ್ನ ಬೆಳ್ಳಿಯನ್ನು ಖರೀದಿ ಮಾಡಬೇಕು ಅಂದ್ಕೊಂಡಿದ್ದೀರಾ ಅಥವಾ ನಿಮ್ಮ ರಾಶಿಗಳ ಬಗ್ಗೆ ತಿಳ್ಕೋಬೇಕು ಅಂದ್ಕೊಂಡಿದ್ದಾರೆ ಅವ್ರಿಗೆ ವಿಡಿಯೋನ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟ್ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.